ಪಿಂಕ್. ನಂಗೆ ಯಾಕೋ ಇದು ಸ್ಯಾರಿ ಅಂತಾನೆ ಅನ್ನಿಸ್ತಾ ಇಲ್ಲ, ಫ್ರಾಕ್ ತರ ಅನ್ಸುತ್ತಲ್ಲ. ಎದ್ದು ಬಂದಂಗೆ ಕಾಣಿಸ್ತದೆ ನಿಜವಾಗ್ಲು. ಹಬ್ಬದ ವೈಬ್ಸ್ ಸಖತ್ತಾಗಿ ನಡೀತಾ ಇದೆ. 3 ಗಂಟೆಗೆ ಎದ್ದು ರೆಡಿ ಆಗಿದೆಯಲ್ಲ ಅಕ್ಷತಾ, ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಆಯ್ತು, ಜಗಳ ಆಡ್ಬೇಡಿ, ಸುಮ್ನಿರ. ಓಕೆ, ಸೀರೆ ಉಡ್ಸೋದಕ್ಕೆ ಅಕ್ಷತಾ ರೆಡಿ ಮಾಡ್ತಾ ಇದ್ದಾಳೆ ನೋಡಿ ಡಾರ್ಲಿಂಗ್ಸ್. ಈ ಸಲ ಸಿಂಪಲ್ ಆಗಿ ಮಾಡಿದ್ದು. ಸಿಂಪಲ್ ಇದು ಎಲ್ಲ ಸರಿ ತಿಂದ್ಬಿಟ್ಟಾರೆ ಡಾರ್ಲಿಂಗ್ಸ್. ಸಕ್ಕದಾಗಿತ್ತು ಸಾಂಬಾರು ಅಂತ. ನೀನ್ ಯಾಕೋನ್ ಆಗ್ತಾ ಇದೆಯಾ ಲಿಶೋ? ಹಣ್ಣುಗಳು ಇಲ್ಲಿ ನಮ್ಮ ಹೆಣ್ಗಳು. ಅಕ್ಕನ್ಗೆ ಅಲ್ಲಿ 50,000 ಎತ್ತಿಟ್ಟಿದ್ನಲ್ಲ, ತಗೋಬಾ. ಸಾಕ 50,000? ಸ್ಯಾರಿ ಕಲರ್ ನಿಂತರ ಆದ್ರೆ ಪುಟ್ಟಲಕ್ಷ್ಮಿ ನಂತರ ಆದ್ರೆ ನಾವಿಬ್ರು ಸೇಮ್ ಸೇಮ್. ಸೊಂಟದ ಪಟ್ಟಿ ಒಂಚೂರು ರೈಟಿಗೆ ಬರ್ಬೇಕು ಅನ್ಸುತ್ತೆ ಅಕ್ಷತಾ. ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಹಾಯ್ ಡಾರ್ಲಿಂಗ್ಸ್, ಸ್ನಾನ ಮಾಡ್ಕೊಂಡಾಯ್ತು. ಇವಾಗ ಅಕ್ಷತನ್ ಕರ್ಕೊಂಬರಕ್ಕೆ ಹೋಗ್ತಾ ಇದೀನಿ. ಇನ್ನ ನೋಡಿ ಕೂದಲು ಗಿದ್ಲೆಲ್ಲ ಹಂಗೆ ಒದ್ದೇನೆ ಇದೆ. ಬನ್ನಿ ಇವಾಗ ಅಕ್ಷತನ ಹೋಗಿ ಕರ್ಕೊಂಬರೋಣ. ಹಾಂ, ನಮ್ಮಮ್ಮ ಮಲ್ಗೆ ಇಲ್ಲ. ನಾನು ಜಸ್ಟ್ ಇವಾಗ ಸ್ನಾನ ಮಾಡ್ಕೊಂಬಂದೆ. ಇವಾಗ ಹೋಗಿ ಅಕ್ಷತನ ಪಿಕ್ ಮಾಡ್ಕೊಬೋಣ ಬನ್ನಿ. 3 ಗಂಟೆಗೆ ಎದ್ದು ರೆಡಿ ಆಗಿದ್ದಾಳಲ್ಲ ಡಾರ್ಲಿಂಗ್ಸ್. ಟೈಮ್ ನೋಡಿ 3:09 ಡಾರ್ಲಿಂಗ್ಸ್. ಯಪ್ಪ ದೇವ್ರೆ ನೋಡಿ, ದೇವ್ರು ಅಂದ್ರೆ ಎಷ್ಟು ಭಯ, ಭಕ್ತಿ, ನಂಬಿಕೆ ಅನ್ನೋದಲ್ಲ. ಬಂದ್ಲು, ಓಪನ್ ಇದೆ, ಓಪನ್ ಮಾಡಮ್ಮ. 3 ಗಂಟೆಗೆ ಎದ್ದು ರೆಡಿ ಆಗಿದೆಯಲ್ಲ ಅಕ್ಷತಾ. ದೇವರಿಗೆ ನಾವು ರೆಡಿಯಾಗಿ ನೀಟಾಗಿ ದೇವ್ರನ್ನ ಹೆಂಗ್ ರೆಡಿ ಮಾಡ್ತೀವಿ ಅದೇ ತರ ರೆಡಿಯಾಗಿ ಪೂಜೆ ಮಾಡಬೇಕು. ದೇವ್ರನ್ನ ಹೆಂಗ್ ರೆಡಿ ಮಾಡಿಸ್ಬೇಕು ಅಂದ್ರೆ, ಸೀರೆ ಹೆಂಗ್ ಉಡಿಸ್ಬೇಕಂದ್ರೆ ನೀನು ಅಕ್ಷತಾ ಇವಾಗ ಬರೋ ತರ ಉಡಿಸ್ತೀನಿ. ಅವೆಲ್ಲ ಡವೆಲ್ಲ ಎಲ್ಲ ಸಖತ್ತಾಗೆ ಉಡಿಸ್ಬೇಕು. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಸಖತ್ತಾಗಿ ಕಾಣಿಸೋ ಥರ. ಮೇಡಮ್ ಸ್ವಲ್ಪ ಮಾಡೋಣ, ಲೇಟ್ ಆಯ್ತು, ಮಾತಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಬ್ಲಾಗ್ ಮಾಡೋಕ್ಕಾಗಲ್ಲ. ಬೇಗ ಬೇಗ ಹೋಗೋಣ ಬನ್ನಿ. ಓಕೆ, ಸೀರೆ ಉಡ್ಸೋದಕ್ಕೆ ಅಕ್ಷತಾ ರೆಡಿ ಮಾಡ್ತಾ ಇದ್ದಾಳೆ ನೋಡಿ ಡಾರ್ಲಿಂಗ್ಸ್. ಎಕ್ಸ್ಪರ್ಟ್ ಇದೆಯೇನೆ ಅಕ್ಷತಾ ಇದರಲ್ಲಿ? ಆ ಕರ್ನಾಟಕದಲ್ಲಿ ಟೀಚರ್ ಥರ ಕಾಣಿಸ್ತಾ ಇದೆಯಾ? ಹಿಂಗಿಡ್ಲ 2 ಮಣೆ ಅಕ್ಷತನ್ ಕೇಳು. ಅಕ್ಷ ಹಿಂಗೆ 2 ಮಣೆ ಇಡ್ಲಾ? ಇಡು, ಐಟ್ ಹಾಕೋಣ. ಈ ಲಕ್ಷ್ಮಿಗೆ ಸರಿ ಹೋಯ್ತದೆ ಅಂತ. 3:15 ಡಾರ್ಲಿಂಗ್ಸ್. ಅಕ್ಷತಾ ಅಲ್ಲಿ ಸೀರೆನ ರೆಡಿ ಮಾಡ್ತಾ ಇದ್ದಾಳೆ. ಅಮ್ಮನಿಗೆ ಚೊಂಬು ರೆಡಿಯಾಗಿದೆ, ಎಲ್ಲ ರೆಡಿ ಆಗ್ತಾ ಇದೆ. ಅಮ್ಮ ಅಲ್ಲೇನೋ ಹರಿಬಿರಿಯಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇಲ್ಲಿ ಸಿದ್ಧತೆ ನಡೀತಾ ಇದೆ. ಅಮ್ಮನವ್ರನ್ನ ಮಾಡ್ಕೊಳ್ಳೋಣ, ಅಮ್ಮನವ್ರನ್ನ ಕೂರ್ಸೋಣ. ಸೂಪರ್ ಟ್ಯಾಲೆಂಟೆಡ್ ಫೆಲ್ಲೋ. ನಮ್ಮ ಫ್ಯಾಮಿಲಿಯಲ್ಲೂ ಇದೆಯಾ? ಕೈ ತೆಗಿ ಇನ್ನೊಂದ್ಸಲ ನೋಡಿ ಡಾರ್ಲಿಂಗ್ಸ್, ಚೆನ್ನಾಗಿದೆಯಾ? ಅಲ್ಲೊಂದು ಕಡೆ ಒಂಚೂರು ಅದನ್ನು ನೀಟ್ ಮಾಡಿದ್ರೆ ಪರ್ಫೆಕ್ಟ್. ಅಮ್ಮನಿಗೆ ಸೊಂಟದ ಪಟ್ಟಿ ಹಾಕ್ತಾ ಇದ್ದಾಳೆ. ಎಷ್ಟು ಕ್ಯೂಟ್ ಅನಿಸ್ತಾ ಇದೆ ಅಲ್ಲ ಡಾರ್ಲಿಂಗ್ಸ್. ನೋಡಿ ರೆಡಿ ಆಯಿತು, ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊಂಟದ ಪಟ್ಟಿ ಒಂಚೂರು ಈ ಕಡೆ ಬರಬೇಕು. ಇವಾಗ ನೋಡು, ವಾವ್, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ಬಟ್ ಇದು ಪೈಪ್ ಒಂಚೂರು ಬೆಂಡಾಗಿದೆ ಅನಿಸ್ತದೆ. ಡಾರ್ಲಿಂಗ್ಸ್ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಮಾಡಿದ್ದಾಳೆ, ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ಲ. ನಿಜವಾಗ್ಲೂ ಅದು ಪಾಪುಗೆ ಹಾಕಿರೋ ಥರ. ಸೊಂಟದ ಪಟ್ಟಿ ಒಂಚೂರು ರೈಟಿಗೆ ಬರ್ಬೇಕು ಅನ್ಸುತ್ತೆ ಅಕ್ಷತಾ. ಸಖತ್ತಾಗಿ ಕಾಣಿಸ್ತದ ನಿಜವಾಗ್ಲು. ಏನು ಲಕ್ಷ್ಮಿ ಥರ ಕಾಣಿಸ್ತಾ ಇದೆಯಾ? ನಿದ್ದೆ ಅನ್ಸುತ್ತೆ ಮಮ್ಮಿಗೆ ಅಂತ ಇದೆ. ನಿದ್ದೆನೇ ಮಾಡಿಲ್ಲ ಪಾಪ, ಅದಕ್ಕೆ ಸ್ವಲ್ಪ ಸ್ಟ್ರೈನ್ ಥರ ಕಾಣಿಸ್ತದ. ಸೊ ಡಾರ್ಲಿಂಗ್ಸ್ ಫೈನಲಿ ರೆಡಿ ಆಯಿತು. ನೋಡಿ ಎಷ್ಟು ಕ್ಯೂಟಾಗಿ ನಾವು ರೆಡಿ ಮಾಡಿದ್ದೀವಿ. ಎಷ್ಟು ಸಕ್ಕತ್ತಾಗಿ ಕಾಣಿಸ್ತದೆ. ನಂಗೆ ಯಾಕೋ ಇದು ಸ್ಯಾರಿ ಅಂತಲೇ ಅನ್ನಿಸ್ತಾ ಇಲ್ಲ, ಫ್ರಾಕ್ ಥರ ಅನ್ಸುತ್ತಲ್ಲ. ಅಷ್ಟು ಕ್ಯೂಟಾಗಿದೆ, ಪಾಪುಗೆ ಹಾಕ್ದಂಗೆ. ನೋಡೋಣ ಇವಾಗ ಮುಖವಾಡ ಯಾವಾಗ ಹಾಕ್ತೀವಿ ಅಂತ ಕಾಯ್ತಾ ಇದ್ದೀನಿ. ಮುಖವಾಡ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಬೇಕು. ಬಿಕಾಸ್ ಎಷ್ಟು ಕ್ಯೂಟ್ ಅನಿಸ್ತಾ ಇದೆ ನಂಗಂತೂ, ಚಿಕ್ಕ ಪಾಪು ಡ್ರೆಸ್ ಥರ ಅಲ್ವಾ? ಪರವಾಗಿಲ್ಲ ಕಣೆ ಅಕ್ಷತಾ, ಮೆಚ್ಚಿದೆ ಮಗಳೇ ನಿನ್ನನ್ನು, ಮೆಚ್ಚಿದೆ. ಹೌದಾ ಡಾರ್ಲಿಂಗ್ಸ್? ಅಮ್ಮ ರೆಡಿ ಆಗಿದ್ದಾರೆ ಬರೋದಕ್ಕೆ. ಈಗ ಒಳಗಡೆ ಹೋಗಿ ಸ್ವಲ್ಪ ಅರೇಂಜ್ ಮಾಡ್ಬಿಡೋಣ. ಇವರು ರೆಡಿ ಆಗಿದ್ದಾರೆ ಕ್ಯೂಟಾಗಿ. ಅಮ್ಮನಷ್ಟು ಕ್ಯೂಟಾಗಿ ರೆಡಿ ಆಗ್ತಾಯಿಲ್ಲ ನೀನು, ಸ್ವಲ್ಪ ಕ್ಯೂಟಾಗಿ ರೆಡಿ ಆಗ್ತಾ ಇದೆ ಅಷ್ಟೆ. ಕ್ಯೂಟೆಸ್ಟ್ ಇವತ್ತು ಮಮ್ಮಿ. ನಿಂತರ ಇಲ್ಲ, ಅವ್ರ ಥರ ನೀನಿದ್ಯಾ.
ಡಾರ್ಲಿಂಗ್ಸ್ ನೋಡಿ ಮಾವಿನ ಸೊಪ್ಪು ಮತ್ತು ಬಾಳೆದಿಂಡು ರೆಡಿಯಾಗಿದೆ. ಅಲ್ಲಿ ಒಳಗಡೆ ನಮ್ಗೆ ಎಂಟ್ರಿ ಹೋಗುವಂಥ ಸಾಧ್ಯತೆ ಸ್ವಲ್ಪ ಕಮ್ಮಿ ಇದೆ, ಬಿಕಾಸ್ ಅಲ್ಲಿ ಏನೋ ಅಮ್ಮನವ್ರಿಗೆ ಏನೋ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಪುಟ್ಟ ಲಕ್ಷ್ಮಿ ರೆಡಿಯಾಗಿದ್ದಾರೆ ಕ್ಯೂಟಾಗಿ. ನಮ್ಮನೆ ಲಕ್ಷ್ಮಿ ಇದು, ಕ್ಯೂಟ್ ಬೇಬಿ. ನಮ್ಮನೆ ದೊಡ್ಡ ಲಕ್ಷ್ಮಿ ಇದು, ಮಹಾಲಕ್ಷ್ಮಿ. ಸುಮ್ಮನೆ ಬ್ಯುಸಿಯಾಗಿ ಓಡಾಡ್ತಾರೆ ಪಾಪ ಅವರು. ಇಡೀ ರಾತ್ರಿಯಿಂದ ನಿದ್ದೆ ಮಾಡಿಲ್ಲ ಒಂದು 10 ನಿಮಿಷನೂ. ಅದಕ್ಕೆ ಸ್ವಲ್ಪ ಕಣ್ಣು ಸ್ಟ್ರೈನ್ ಆಗ್ಬಿಟ್ಟಿದೆ ರಾಜಿಗೆ. ರಾಜಮ್ಮ ಫುಲ್ಲು ನಮ್ಮ ಫಂಕ್ಷನ್ಗೂ ಕ್ಲೀನ್ ಮಾಡಿದ್ರು, ವಿಂಡೋ ಎಲ್ಲ ಒರೆಸಿ ಮನೆ ಎಲ್ಲ ಗುಡಿಸಿ ಅಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ. ಹೌದಾ? ಅದಕ್ಕೆ ಇಲ್ಲಿ ನೋಡಿ ಪೂಜೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಇನ್ನೂ ಟೈಮ್ ಬಂದು 4:15 ಡಾರ್ಲಿಂಗ್ಸ್. ನೋಡಿ ಇವ್ರು ಏನೇನೋ ಮಾಡಿ ಇಟ್ಕೊಂಡಿದ್ದಾರೆ. ಬಾಲೆ ಕಂಬ, ಇಲ್ಲಿ ದೇವ್ರ ಮೂರ್ತಿಗಳು, ಹಣ್ಣುಗಳು, ಇಲ್ಲಿ ನಮ್ಮ ಹೆಣ್ಗಳು. ಸರ್ ಕ್ಯೂಟಾಗಿ ಕಾಣಿಸ್ತಾ ಇದೆಯಾ? ಲುಕಿಂಗ್ ವೆರಿ ಗುಡ್. ಗೊತ್ತಿಲ್ಲಪ್ಪ. ಹೌದಾ? ಸೂಪರ್. ನೀನು ಯಾವ್ದೋ ಕಂಡಿಡಿಯಲ್ಲ, ಹೋಗು. ನೀನು ನೀಟಾಗಿ ಅಬ್ಸರ್ವೇ ಮಾಡಿಲ್ಲ ನನ್ನ ಬೇಬಿ. ನಿನ್ನ ಅಬ್ಸರ್ವ್ ಮಾಡಲ್ವಾ ನಾನು? ಐ ಲವ್ ಯು ಸೋ ಮಚ್. ಮತ್ತೆ ಒಂದೇ ಲೋಕಲ್ ಹೇಳ್ಬೇಕಿತ್ತು. ಸುಮ್ಮನೆ ಸುಳ್ಳು ಹೇಳ್ತಾನೆ ಪಾಪ. ಓಕೆ ಬನ್ನಿ ಹೋಗೋಣ ಡಾರ್ಲಿಂಗ್ಸ್. ಡಾರ್ಲಿಂಗ್ಸ್ ಒಂದು ರೇಂಜಿಗೆ ರೆಡಿಯಾಗಿದೆ. ಅಮ್ಮನಿಗೆ ಹಾಸನ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಿ. ಇನ್ನೂ ಫುಲ್ಲಾಗಿ ರೆಡಿಯಾಗಿಲ್ಲ. ಈಗ ಅಕ್ಷತನ ಡ್ರಾಪ್ ಅಂತ ಮಾಡ್ಬರೋಣ ಬನ್ನಿ. ಹೆಂಗೆ ನಿಂತಿದ್ದಾಳೆ ನೋಡಿ. ಚೆನ್ನಾಗಿ ಮಾಡ್ಕೊಟ್ಟಿದ್ಯಾ ಕಣೆ ಅಕ್ಷತಾ. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಿಕ್ಕಿ ಅಂದ್ರೆ ಯಾರು ಎಲ್ಲದರಲ್ಲೂ ಎಕ್ಸ್ಪರ್ಟು. ಹೌದಾ? ವೆರಿ ಗುಡ್. ಆಯ್ತು ನಡಿ ಬೇಬಿ ನೀನು. ಓಕೆ ಡಾರ್ಲಿಂಗ್ಸ್, ಸ್ನಾನ ಮಾಡಾಯಿತು. ಸ್ನಾನ ಮಾಡಿ ಪೂಜೆನೂ ಆಯಿತು, ಅಮ್ಮವ್ರನ್ನ ಕೂರಿಸು ಆಯಿತು, ಅಮ್ಮವ್ರಿಗೆ ನೈವೇದ್ಯಕ್ಕೆ ಇಟ್ಟು ಆಯಿತು, ಅಲಂಕಾರನೂ ಮಾಡಾಯಿತು. ಹೆಂಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ತೀರಾ? ಅದಕ್ಕೂ ಮುಂಚೆ ನಮ್ಮ ಅಕ್ಕ ಕೂರಿಸಿದಾಳೆ. ಹೆಂಗೆ ಕೂರಿಸಿದಾಳೆ ನೋಡಿ ಬನ್ನಿ. ಸೂಪರ್ ಆಗಿದೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ. ಕಮಲಿನಿ ಕರ ಮುಗಿವೆ ಬಾಮ್ಮ, ಪೂಜೆಯ ಸ್ವೀಕರಿಸ ದಯ ಮಾಡಿಸಮ್ಮ. ಕಮಲದ ಮೊಗದೋಳೆ. ಎಷ್ಟು ತಗೊಂಡೆ ಹಂಗೆ ರೆಡಿ ಮಾಡೋಕ್ಕೆ? ಮಲ್ಗೆ ಇಲ್ಲ ನೋಡಿ. ಮಲ್ಗೆ ಇಲ್ಲ ಅಂದರೆ ಆ ಥರ ನೀವು ರೆಡಿ ಮಾಡಿ ಸೂಪರಾಗಿ ಕೂರಿಸ್ಬೋದು. ಆದರೆ ನೋಡಿ ಸಕ್ಕತ್ತಾಗಿ ಕೂರಿಸಿದೆ ಕಣಕ್ಕ. ವೆರಿ ವೆರಿ ನೈಸ್. ಸೂಪರಾಗಿ ಕಾಣಿಸ್ತದೆ. ಎದ್ದು ಬಂದಂಗೆ ಕಾಣಿಸ್ತದೆ ನಿಜವಾಗ್ಲೂ. ಸಕ್ಕತ್ತಾಗಿದೆ. ನೀನು ಎಲ್ಲೋ ಹಾಕ್ಕೊಬಿಟ್ಟಿದ್ಯಾ, ಅಮ್ಮನಿಗೂ ಎಲ್ಲೋ ಗ್ರೀನ್ ಹಾಕ್ಬಿಟ್ಟಿದ್ಯಾ? ಹೆಂಗೆ? ಎಲ್ಲೋ ಎಲ್ಲ ಹೌದು ನೋಡಿ. ಹೂಗಳು ಎಲ್ಲೋನೇ ಹಾಕ್ಬಿಟ್ಟಿದ್ದಾಳೆ ಜಾಸ್ತಿ ಎಲ್ಲ ಕಡೆ ನೋಡಿ. ಎಲ್ಲ ಕಡೆ ಎಲ್ಲೋ ಹೂ ಜಾಸ್ತಿ ಹಾಕಿರ್ಲಿಲ್ಲ, ಅಷ್ಟೋತ್ರ ಮಾಡಿದಾಗ ಹಾಕಿರೋದು. ಓಕೆ, ಸಿಂಪಲ್ ಆಗಿ ಹಾಕಿದ್ದೆ ಹೂವು. ಸೊ ಅವಳು ನಮ್ಗೆಲ್ರಿಗೂ ಒಂದು ಏನು ಹೇಳಿದ್ಲು ಅಂದರೆ ಇಂಡೈರೆಕ್ಟಾಗಿ ನಾನು ಅಷ್ಟೋತ್ರ ಮಾಡಿದ್ದೀನಿ, ಓದಿದ್ದೀನಿ ಅನ್ನೋದು. ಓಕೆ, ಇವರಿಬ್ರು ಇದ್ದಾರೆ ಟಿ ವಿ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು. ಈಗ ಅದಕ್ಕೆ ಎಡಿಟ್ ಡಾರ್ಲಿಂಗ್ಸ್. ಇವಾಗ ನಮ್ಮನೆ ಲಕ್ಷ್ಮಿನ ನೋಡಿ ಫಸ್ಟ್ ಟೈಮ್ ಕೂರಿಸಿರೋದು. ಚಿಕ್ಕ ಪುಟ್ಟದಾಗಿ ಕರೆಕ್ಷನ್ಸ್ಗಳಿರುತ್ತೆ, ಏನಾದ್ರು ತಪ್ಪುಗಳಾಗಿದ್ದರೆ ಮನ್ನಿಸಿ ಬಿಡಿ. ಶ್ರೀದೇವಿ ಬಾಮ ಧನಲಕ್ಷ್ಮಿ ಬಾಮ, ಮನೆಯನ್ನು ಬೆಳಕಾಗಿ ಮಾಡು. ದಯ ತೋರಿ ಬಂದು ಮನದಲ್ಲಿ ನಿಂತು ಸಂತೋಷ ಸೌಭಾಗ್ಯ ನೀಡು. ಸ್ಥಿರವಾಗಿ ಬಂದಿಲ್ಲಿ ನೆಲಸು, ತಾಯೆ ವರ ಮಹಾಲಕ್ಷ್ಮಿಯೇ ಹರಸು. ಸ್ಥಿರವಾಗಿ ಬಂದಿಲ್ಲಿ ನೆಲಸು, ತಾಯೆ ವರ ಮಹಾಲಕ್ಷ್ಮಿಯೇ ಹರಸು. ಕರವನು ಮುಗಿಯುವೆ, ಆರತಿ ಈಗ ಬೆಳಗುವೆ. ಡಾರ್ಲಿಂಗ್ಸ್ ನೋಡಿ, ನಮ್ಮನೆ ಲಕ್ಷ್ಮಿ ನೋಡೋಕ್ಕೆ ನಮ್ಮನೆ ಲಕ್ಷ್ಮೀರೇ ಬಂದಿದ್ದಾರೆ. 3 ಜನ ಲಕ್ಷ್ಮೀರು. ಪುಟಾಣಿ ಲಕ್ಷ್ಮಿ, ಮೀಡಿಯಂ ಲಕ್ಷ್ಮಿ, ದೊಡ್ಡ ಲಕ್ಷ್ಮಿ. ಲಕ್ಷ್ಮಿ ನೋಡೋಕೆ ಬಂದಿದ್ದಾರೆ. ಕುಂಕುಮ ಇಸ್ಕೊಳ್ಳಿ. ಅದು ನಂತರ ಪುಟ್ಟ ಲಕ್ಷ್ಮಿ.
ಸೇಮ್ ಹೌದು ಬೇಬಿ. ಬಟ್ ಅದ ಕಲರ್ ನಂತರನೇ ಅಲ್ವಾ? ಸ್ಯಾರಿ ಕಲರ್ ನಿಂತರ ಆದ್ರೆ ಪುಟ್ಲಕ್ಷ್ಮಿ ನಂತರ. ಆದ್ರೆ ನಾವಿಬ್ರು ಸೇಮ್ ಇಬ್ರು ಅಗ್ರಿಮೆಂಟ್ ಅಲ್ಲಿ. ಅಲ್ಲ ನಾವಿಬ್ರು ಫ್ರೆಂಡ್ಸ್, ಇಬ್ರು ಸೇಮ್ ಏಜ್, ಆದ್ರೂ ಅಗ್ರಿಮೆಂಟ್ ಅಲ್ಲಿ ಇದೀವಿ ನಾವು. ಎಲ್ರು ನೀವೇ ಲಕ್ಷ್ಮೀರ್ ಅನ್ಕೋಬಿಡ್ತೀರಲ್ವ ವರಮಹಾಲಕ್ಷ್ಮಿ ಹಬ್ಬದ ದಿನ. ಅದಕ್ಕೆ ಕರ್ದಿ ಕೊಡೋದಾ ಈ ತರ? ನೋಡಿದ್ರೆ ಲಕ್ಷ್ಮಿ ತರ ಕಾಣಿಸ್ತಾ ಇಲ್ವಾ? ತಿರುಗಿ ಕಡೆ ನೋಡು, ಕಾಣಿಸ್ತಾ ಇಲ್ವಾ? ಎಸ್ ಕಾಣಿಸ್ತಾ ಇದೀವಿ. ಚೆಂಡು ಮಾಡ್ಕೋತಾರೆ ನಮ್ಮ ರಾಜೇ. ಅಲ್ಲ, ದೊಡ್ಡ ಬೈಕ್ ಸೆಟ್ ತೆಗ್ದು ಇಟ್ಕೊಂಡ್ಬಿಡುತ್ತ. ಒಂದ್ ಇಷ್ಟ ಐತೆ. ಏನದು ಏನೇನೋ ಮಾಡ್ಕೋತಾ ಆ ಥರನಾ? ಹೌದಾ? ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಆ ಥರ. ಸರಿ ರಜೆ, ಹೋಗೋ. ಅಕ್ಕನಿಗೆ ಅಲ್ಲಿ 50,000 ಎತ್ತಿಟ್ಟಿದ್ನಲ್ಲ ತಗೋಬಾ. ಸಾಕ 50,000? ಫುಲ್ ಅವಳಿಗೆ. ನಿಜ ಹೇಳು, 50,000 ಬೇಕಾ 1,00,000 ಬೇಕಾ? ದುಡ್ಡೇ ಬೇಡ, ಇವೆರಡರಲ್ಲಿ ಮುಟ್ಟು. ಬೇಡ, ಸಾಕಿದೆ ಸಾಕು. ಯಾವ್ದು ಬೇಕು? ಇದೇ ಸಾಕು ಅಕ್ಷಯ್, ಸೀರಿಯಸ್ ಆಗಿದೆ ಸಾಕು. ಹೌದಾ? ನಿನ್ಗೆ ಮತ್ತೆ 50,000 ಕೊಡೋದ, ಅಕ್ಕಂಗೆ 1,00,000 ಕೊಡೋದ? ಅವ್ರಿಷ್ಟ ಅಂತ. ನೀನ್ ಹೇಳಿ ಸರ್, ಇವಳು 4ಅಲ್ಲಿ ಮುಳುಗೋಗಿದ್ಯಲ್ಲ. ಆಯ್ತು, ಇವಾಗ 2ಅಲ್ಲಿ ಒಂದು ಮುಟ್ಟು. ಏನು ಏನ್ ಅಕ್ಷಯ್? ಹೇಳು, ನಿಂಗೊಂದು ಸರ್ಪ್ರೈಸ್ ಇದೆ. ದೊಡ್ಡ ಬೆಟ್ಟದ 1,00,000, ಚಿಕ್ಕ ಬೆಟ್ಟ 50,000. ನಿಂಗೊಂದು ಆಯ್ತು, 1,00,000 ಅಂತ ಹೋಗಮ್ಮ. ಕಣ್ಣು ಮುಚ್ಕೋಬೇಕೀಗ ನೀನು. ಕಣ್ಣು ಮುಚ್ಕೋ. ನಿಂಗೇನೋ ಕಣ್ಣು ಮುಚ್ಕೋ, ಸರ್ಪ್ರೈಸ್ ಇದೆ. ನೀನು ಕಣ್ಮುಟ್ಟು ನಾನು ನೋಡಂಗಿಲ್ಲ, ನೋಡ್ಬೇಡ. ನಿಂಗೆ ಸ್ಯಾರಿ ತಂದಿದ್ದೀನಿ, ನೋಡುವ. ನಾನು ಅನ್ಕೊಂಡು ತಂದಿದ್ದೀನಿ, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಆ ಥರ ಇದು ನಾನ್ ನಿನ್ಗೆ ಯಾವಾಗ್ಲೂ ರೇಗಿಸ್ತಾ ಇದ್ದೆ. ನೀನ್ ಫಸ್ಟ್ ಒಂದ್ಸಲ ಸ್ಯಾಲ್ರಿಲಿ ಸೀರೆ ತೆಗ್ದಿಟ್ಟಿದೀನಿ ಅಂತ ಇದ್ದೆ ಅಲ್ವಾ? ಹೌದು. ತಂದ್ಕೊಡು ಅಂತ ರೇಗಿಸ್ತಿದ್ದೆ ಅಂತನಾ? ಮೇ ಬಿ ನನಗೆ ಸ್ವಲ್ಪ ಲೈಟ್ ವೇಟ್ ಸ್ಯಾರಿನೇ ಇಷ್ಟ. ಲೈಟ್ ವೇಟ್ ಸ್ಯಾರಿ ಟೈಪ್ ತಂದಿರ್ತೀಯ. ಓಕೆ, ಓಪನ್ ಕರೋ. ಯಾವ್ದು ಯಾವ ಮಿನಿ ಕ್ರೇಪ್ ಸಿಲ್ಕಾ? ಹಾ, ಮಿನಿ ಕ್ರೇಪ್ ಸಿಲ್ಕ್ ಹಂಗಂದ್ರೆ ದೇವ್ರಿಗೆಲ್ಲ ಆ ತರದಾ? ಟೈಪ್ ಆಫ್ ಕೈಂಡ್ ಆಫ್. ನೀನ್ ನೋಡು, ಸೇಮ್ ಅದೇ ತರಕಂತೆ. ಫಸ್ಟ್ ಯಾವ ಕಲರ್ ಬರ್ತದೆ ನೋಡೋಣ. ಪರ್ಪಲ್. ಫೇವರೇಟ್ ಕಲರ್. ಈ ಕಲರ್ ಇದೆ ನಿನ್ನ ಹತ್ರ? ಇಲ್ಲ. ಪರ್ಪಲ್ ಇಲ್ಲ. ಒಂದೇ ತರ ತರಲಿಲ್ಲ ನಾನು, ಡಿಫರ್ ಇರ್ಲಿ ಅಂತ. ಒಂದು ಪಿಂಕ್. ಈ ಕಲರ್, ಇದು ಪರ್ಪಲ್, ಇದು ಪರ್ಪಲ್, ಇದಿದೆ. ನಿನ್ ಸೆಲೆಕ್ಷನ್. ನೀನ್ ಯಾವ್ದು ಸೆಲೆಕ್ಷನ್ ಮಾಡಿದ್ರೆ ನಿಂಗೆ ಸೆಲೆಕ್ಟ್ ಮಾಡ್ಕೊ, ನಿಂಗೆ ಯಾವ್ದು ಬೇಕು. ನಾನ್ ಸೆಲೆಕ್ಟ್ ಮಾಡ್ತೀನಿ. ನೀನ್ ಹೇಳ್ತೀಯಾ ಇದು ನೀನು ತಂದಿದ್ದು ಅಂತ? ನಾನ್ ಮಾಡ್ಲಾ ಸೆಲೆಕ್ಷನ್? ಈ ತರ ಸ್ಮಾಲ್ ಬಾರ್ಡ್ರು ಇವಾಗ ತಗೊಂಡಿದ್ದೀನಿ ನಾನು. ಯಾವ ಕಲರ್ ಇದೆ? ಈ ಯಾವುದು? ಬ್ಲೂ ಕಲರ್, ಡಾರ್ಕ್ ನೇವಿ ಬ್ಲೂ ಇದೆ. ಮತ್ತೆ ಇದ್ರದ್ದು ಅದೇ ಡಿಸ್ಟೆಂಪರ್ ಕಲರ್ ಅಲ್ವಾ ಆಂಟಿ? ಅದು ಇದೇ ತರ ಕಲರ್. ಯಾವ್ದು ಇಷ್ಟ ತಗೋತೀನಿ. ಇದು ನನ್ನ ಸೆಲೆಕ್ಷನ್. ತಗೋ. ಯಾಕೆ ಗೊತ್ತಾ? ಆಲ್ರೆಡಿ ಅಕ್ಷತನ ಹತ್ರ ಈ ಕಲರ್ ಇದೆ ಅವಳ ಹತ್ರ. ಓಕೆ. ಪಿಂಕ್ ಚೆನ್ನಾಯ್ತಾ? ಮೈಸೂರು ಸಿಲ್ಕ್ ಹೆಗ್ಗಿ ತಂದ್ಕೊಟ್ಟು ಚೆನ್ನಾಗಿದೆ. ಇದು ಆಕ್ಚುಲಿ ಇದು ಮಿನಿ ಕ್ರೇಪ್ ಸಿಲ್ಕ್ ಅಲ್ಲ, ಮೈಸೂರು ಸಿಲ್ಕ್. ಹೌದು. ನಂಗೆ ಮಿನಿ ಕ್ರೇಪ್ ಮನಿ ಕ್ರೇಪ್ ಅವೇನು ಗೊತ್ತಾಗಲ್ಲ. ಅಲ್ಲ, ಇದು ಆಕ್ಚುಲಿ ಮೈಸೂರು ಸಿಲ್ಕ್. ನಂಗೆ ಯಾರೋ ಮೈಸೂರು ಸಿಲ್ಕ್ ಬಂತು ಅಲ್ಲ, ನಂಗೆ ಯಾರೋ ಅಂತಿದ್ರು ಜಾಸ್ತಿ ನುಲಿತಾ ಇದೆಯಾ ಅಲ್ಲ. ಈಗ ಮೈಸೂರು ಸಿಲ್ಕ್ ಸಿಕ್ಕಾಗ ಎಲ್ಲ ಹೆಣ್ಮಕ್ಳಿಗೂ ಮೈಸೂರು ಸಿಲ್ಕ್ ಅಂದ್ರೆ ಕ್ರೇಜ್ ಆಯ್ತಾ? ಅದು ಸಿಕ್ಕಿದೆ ಅಂದಾಗ ನುಲಿದೆ ಇನ್ನೇನ್ ಮಾಡ್ತಾರೆ? ಡಾರ್ಲಿಂಗ್ಸ್, ಹಬ್ಬದ ವೈಬ್ಸು ಸಖತ್ತಾಗಿ ನಡೀತಾ ಇದೆ. ಇವಾಗ ನಮ್ಮನೆ ಲಕ್ಷ್ಮಿನ ನೋಡಿದ್ರೆ ನಮ್ಮ ಮನೇಲಿರೋ ಲಕ್ಷ್ಮಿಗಳನ್ನೂ ನೋಡ್ತಾ ಇದ್ದೀರಾ. ಇವಾಗ ಅರ್ಕೆರೆಗೆ ಹೋಗೋಣ. ಅರ್ಕೆರೆಲಿರುವ ಲಕ್ಷ್ಮಿನ, ಅಲ್ಲಿರುವ ಲಕ್ಷ್ಮಿ ಎಂದಿರ್ನ ನೋಡ್ಕೊಂಡು ಬರೋಣ. ಓಕೆನಾ? ಹೆಂಗಿದೆ ಔಟ್ಫಿಟ್ಟು? ಸೂಪರಾ? ಏನಾಯ್ತು? ಯಾಕೆ ಇವಳು ಡಲ್ ಆಗಿದ್ದಾಳೆ? ನಂಗೆ ಓ ಮೈ ಗಾಡ್, ನಿದ್ದೆ ಬರ್ತಾ ಇದೆ ಅಂತೆ ನಮ್ಮನೆ ಒಂದು ಲಕ್ಷ್ಮಿಗೆ. ಈಗ ಬನ್ನಿ ನಾವು ಹೋಗೋಣ. ಲಕ್ಷ್ಮಿನ ನಾವು ಹೋದಾಗ ರೆಸ್ಟ್ ಮಾಡುತ್ತೆ ಲಕ್ಷ್ಮಿ, ನಿಂಗೆ ಗೊತ್ತಿಲ್ಲ? ಒಂದು ಬಿಡ್ಬೇಡ ಬಾಯಿನ.
ಅಲ್ಲಿ ನೋಡಿ ಇನ್ನೊಬ್ರು ಲಕ್ಷ್ಮಿ ಬರ್ತಾ ಇದಾರೆ. ಏನಮ್ಮ ಹಾ 2 ಗಂಟೆ ಅಂದು ಕೊಟ್ಬಿಟ್ಟಿರ್ತೀಯ ಅರ್ಧ ಗಂಟೆ ಲೇಟ್, ಯಾವಾಗ್ಲೂ ಲೇಟ್. ಅಪರೂಪಕ್ಕೊಂದ್ಸಲ ಬೇಗ ರೆಡಿ ಆಗ್ಬಿಟ್ಟು ಲೇಟು ಅಂತ ನಾವು ಅಪರೂಪಕ್ಕಂತೆ ಬಂದಿರೋದು ಎಮ್ಮೆ ಏನು ಡೈರೆಕ್ಟ್ ಆಗಿ ಹೇಳ್ಬಿಟ್ಟವನೆ ನಮ್ಮ ಫ್ಯಾಮಿಲಿನೇ ಲೇಟು ಅಂತ. ನಿಜ ಡಾರ್ಲಿಂಗ್. ನಾನೇನ್ ಲೇಟ್ ಅಲ್ಲ, ನಾನ್ ಕರೆಕ್ಟ್ ಟೈಮ್ 2 ಅಂದ್ರೆ 2:30 ಬಂದಿದ್ದೀನಿ ಅಷ್ಟೇ. ದಟ್ಸ್ ಆಲ್. ಅಂದ್ರೂ 30 ಮಿನಿಟ್ಸ್ ಲೇಟ್ ತಾನೆ. ಲೇಟೋ ಇಲ್ಲೋ. ಓಕೆ ಬನ್ನಿ ಹೋಗೋಣ ಡಾರ್ಲಿಂಗ್ಸ್. ಇವಾಗ ಅರ್ಕೆರೆಗೆ ಹೋಗಿ ಅರ್ಕೆರೆಯ ಲಕ್ಷ್ಮೀನ ನೋಡ್ಕೊಂಡ್ ಬರೋಣ. ಸೀರೆ ಹೆಂಗೆ ಹೇಳ್ತಾ ಇದೆಯಾ ಸೀರೆ ಅಂತ? ಕೊಡ್ತಾ ಇದ್ದಲ್ಲ ಯಾವಾಗಲೂ ಪ್ರತಿ ವರ್ಷನೂ ಸೀರೆ ಕೊಡ್ತದ ನಿಂಗೆ? ಹಬ್ಬಕ್ಕೆ ಕೊಡುತ್ತೆ. ಗೌರಿ ಹಬ್ಬನ ಇವತ್ತು ವರಮಹಾಲಕ್ಷ್ಮಿ ಇವತ್ತೇನೇ ಕೊಟ್ಟರು ಅದು ವರಮಹಾಲಕ್ಷ್ಮಿಗೆ ಸೇರಿದಂಗಿದೆ. ಗೌರಿ ಹಬ್ಬಕ್ಕೆ ಹೊಸದಾ? ಗೌರಿ ಹಬ್ಬದ ಅಂತ ಅಂದ್ರೆ ಗೌರಿ ಹಬ್ಬ ಅದೆಲ್ಲ ಕಡೆ ಫಸ್ಟ್ ಈಸ್ಕೊಂಡು ಓಪನ್ ಮಾಡು, ಅಲ್ಲಿ ಇರೋದು ಶಾಕ್. ಅಯ್ಯ ಹೌದೇನೆ? ಹೆಂಗಿದೆ? ವೆರಿ ನೈಸ್. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಚೆನ್ನಾಗಿದೆ ಅದು. ವೆರಿ ನೈಸ್. ನಂದು ಬ್ಲೂ ಇದೆಯಲ್ವಾ, ಸೇಮ್ ನಂದು ರಾಯಲ್ ಬ್ಲೂ ಮೈಸೂರು ಸಿಲ್ಕ್ಗೆ ಮ್ಯಾಚಿಂಗ್ ಮಾಡ್ಕೊಂಡು ಹಾಕೊಳ್ರಪ್ಪ. ಆಕ್ಚುಲಿ ಅದ್ರ ಈ ತರ ಇಲ್ವಾ? ಇದೆ ಈ ಕಲರ್ ಇಲ್ಲೋ ಚಿಕ್ಕು ನಿನ್ನ ಹತ್ರ ಇದೆ. ಡಾರ್ಕ್ ಪಿಂಕ್ ಅಲ್ಲ ಈ ಕಲರ್ ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಅಲ್ಲಿ ಇಬ್ರು ಎಲ್ಲ ಕಲರ್ ತಗೋಬಿಟ್ಟಿದೀವಿ. ಇರೋ ಬರೋದೆಲ್ಲ ತಗೊಂಡ್ಬಿಟ್ಟವ್ರೆ, ಇನ್ನೇನು ಕೊಡ್ಸೋದು? ಆಕ್ಚುಲಿ ನಂಗೆ ಜಾಸ್ತಿ ತಲೆಗೆ ಹುಳ ಬಿಟ್ಟಿದೆ ಕಲರ್ಸ್ಗಳು ಯಾವ್ದು ಸೆಲೆಕ್ಟ್ ಮಾಡೋದು ಅಂತ. ಇವ್ರ ಹತ್ರ ಯಾವ್ದಿದೆ ಯಾವ್ದಿಲ್ಲ ಅನ್ನೋದು ನಮಗೆ ಗೊತ್ತಿಲ್ಲ. ಕೇಳೋಣ ಅಂದ್ರೆ ಅವ್ರಿಗೆ ಸರ್ಪ್ರೈಸ್ ಹೋಗ್ಬಿಡುತ್ತೆ, ತರ್ತಾನೆ ಅಂತ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿದೆ. ಅಯ್ಯೋ ಮಮ್ಮಿ ಇಷ್ಟ ಆಯ್ತಾ? ವೆರಿ ನೈಸ್. ನನಗ್ ಡ್ರೆಸ್ ಕೊಡ್ಸಿಲ್ಲ. ನಮ್ಮಿಬ್ರದ್ದು ಒಂದೇ ಇದು ಗ್ರೂಪ್ ಅಕ್ಷಯ್, ಒಂದೇ ಗ್ರೂಪ್ ಕಲರ್. ಅದ್ ಲೈಟ್ ಡಾರ್ಕ್ ಅಷ್ಟು ಅಷ್ಟೇ ಡಿಫ್ರೆಂಟ್. ನನಗಿನ್ನು ಬಾಕಿ ಇದೆ. ನಂಗೆ ಒಂದು ಡ್ರೆಸ್ ಕೊಡ್ಸಿ. ನಂಗೆ ವೆರಿ ನೈಸ್. ಆಯ್ತು. ನಿನ್ಗೂನು ಪಕ್ಕ ನಿಂಗೆ ಒಂದಾದ್ರೂ ನಂಗೆ ಏನಿಲ್ಲ ಅಂದ್ರೆ ಫಸ್ಟ್ ಟೈಮ್ ರಾಜಿ ಕೂರಿಸ್ಬೇಕು ಅಂತ ಅಂದಿದ್ದ, ಕೂರ್ಸೋಣ ಅಂತ ಹೇಳಿದಲ್ಲ. ನಿನ್ ಮದ್ವೆ 60,000 ರೂಪಾಯಿ ಕೊಡ್ಸು ಅಂತ ಹೇಳಿದ್ವಿ. ಅವ್ರು ಅದಕ್ಕೆ ಅಕ್ಕ ಆಯ್ತು ತಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳ್ದೆ. ಏನ್ ಹೇಳಿದ್ಲು ಅಕ್ಕ? KSIC ಅದು ಅಲ್ಲ ಡಾರ್ಲಿಂಗ್ಸ್, ಅವಳು ಕೇಳಿದ್ಲು ಅಂತಲ್ಲ. ಒಂದು ಥಿಂಗ್ ನಾನು ಅಲ್ಲಿ ದೇವ್ರಿಗೆ ತೊಗೊಳಕ್ಕೆ ಹೋದಾಗ ಆಬ್ವಿಯಸ್ಲಿ ಮನೆಗೆ ತೊಗೊಳ್ಳೇಬೇಕಿತ್ತು. ಇವಾಗ ನಮ್ಮ ಶ್ರುತಿ ಅಕ್ಕ ಏನಾದರೂ ಅವಳು ಸೀರೆ ತೊಗೊಂಡ್ರೆ ನಮ್ಮ ಅಮ್ಮಗೊಂದು ಸೀರೆ ತೊಗೊಂಡು ಬಂದೇ ಬರ್ತಾರೆ ಅವರು. ಅವಳೇನೋ ತೊಗೊಂಡ್ರು ಅಮ್ಮಗೆ ತೊಗೊಬರ್ತಾರೆ. ಆ್ಯಂಡ್ ಶ್ರುತಿ ಅಕ್ಕಂಗೆ ತೊಗೊಂಡ್ರೆ ಅಕ್ಷತಂಗೆ ತೊಗೊಳ್ಳೇಬೇಕು, ಇಬ್ಬರು ಸಿಸ್ಟರ್ಸು. ಸೊ ಇಬ್ರಿಗೂ ಒಂದೊಂದು ಸ್ಯಾರಿ ತಗೊಂಡು ಬಂದಿದ್ದೀನಿ ಅಮ್ಮನವ್ರ ಜೊತೆ. ಈಗ ಹಂಗಿದ್ರು ಅಮ್ಮನಿಗೆ ಉಡ್ಸೋ ಸೀರೆ, ಅಮ್ಮನವ್ರು ಉಡ್ಸೋ ಸೀರೆ ಅಮ್ಮ ಉಟ್ಕೊಳ್ಳುತ್ತೆ. ಶ್ರುತಿ ಅಕ್ಕಂಗೊಂದು ಮತ್ತು ಅಕ್ಷತಂಗೊಂದು. ಇಬ್ರು ಮಕ್ಳಿಗೆ ತಂದಿಲ್ಲ ಡ್ರೆಸ್. ಅವರಿಬ್ರು ಮಕ್ಕಳಿಗೆ ಶ್ರುತಿಕನೇ ಕೊಡಿಸ್ತಾಳೆ, ನಿಮ್ಗೆ ಶ್ರುತಿಕನೇ ಕೊಡಿಸ್ತಾಳೆ. ಅದು ಹಂಗಲ್ಲಪ್ಪ, ಇವಳು ಅಲ್ಲಿ ನಾನು ಇಲ್ಲಿ ಹಂಗೆ. ಅದು ನೀನು ಇಲ್ಲಿ ಅಂದ್ರೆ ನೀನು ಅಕ್ಷತನ್ ಕೇಳು. ಅಲ್ಲ ನೀನು ಅಮ್ಮ ಕೊಡ್ಸಿದ್ಯಾ ಅಲ್ವಾ? ನೀನ್ ಕೊಡಿಸ್ಬಿಟ್ಟು ನಾವೇ ತರಲಿಲ್ಲ ಅಂದ್ರೆ ನಾವೇ ಕೊಡ್ಸು. ಇವಾಗ ನಂಗೆ ಅದಂಗೆ ದಟ್ಸ್ ನಾಟ್ ಉದ್ಯಾಪನಕ್ಕೆ ಹೊಸ ಇವಳು ಒಂದ್ ಗಿಫ್ಟ್ ಆದ್ರೂ ಕೊಡ್ಸಿದ್ಯಾ, ನಂಗೆ ಒಂದೂ ಕೊಡ್ಸಿಲ್ಲ ನೀನು ಗಿಫ್ಟ್ ಕೊಡ್ಸಿಲ್ವಾ? ರಿಲಿ ಸೀರಿಯಸ್ ಆಗಿ ಹೇಳು. ಐ ಕ್ಯಾನ್ ಪ್ರಿಪೇರ್ ಅ ಲಿಸ್ಟ್. ಅಲ್ಲಿ ಒಂದ್ ಲಿಪ್ ಸ್ಟೈಲ್ ಮಾಡಿದ್ರೆ ಒಂದೇ ಒಂದು ಬರುತ್ತೆ. ಅದು ನಾನು ಕೇಳಿ ತೆಗೆಸ್ಕೊಂಡಿದ್ದು ಟಂಬ್ಲರ್. ಅದೊಂದೇ ಬರೋದು. ನೀನ್ ಕೊಡ್ಸಿದ್ಯಾ ಅಂತ. ಇನ್ನು ನಮ್ಮ ಅಪ್ಪ ಕೊಡ್ಸೈತೆ, ಇಷ್ಟುದ್ದ ಐತೆ. ನಾನೇನು ಕೊಡ್ಸೇ ಇಲ್ವಾ? ಹಂಗಾದ್ರೆ ಎಷ್ಟು ಸುಳ್ಳು ಹೇಳ್ತಾ ಇದ್ದಾಳೆ. ಮಾವನ್ ನೀರ್ ಕೊಡ್ಸ್ತಾವ್ರಿ, ಇಷ್ಟುದ್ದ ಐತೆ. ತಾತ ಕೊಡ್ತೈತಿ, ಇಷ್ಟುದ್ದ ಇದೆ. ಇದು ಇಷ್ಟ ಇದ್ದ ಐತೆ. ಇವಳಿಗೆ ಡಾರ್ಲಿಂಗ್ಸ್ ಇನ್ನ ದೊಡ್ಡದಾಗಿ ಕೊಡೋಣ ಚೆನ್ನಾಗಿ ಅಂತ ಕೊಡ್ತಾ ಇಲ್ಲ ಅಷ್ಟೇ. ನಿಮ್ಗೆ ಜಾಸ್ತಿ ಕೊಡ್ಸಿದೆ. ಇವಳು ಕೊಡ್ಸೋನೆ ನನಗೆ ಕೊಡ್ಸಿಲ್ಲ. ಅವಳಿಗೆ ತಂದ್ರೆ ನನಗೆ ಗೊತ್ತಾಗ್ಬೇಕು. ಇವಾಗ ಹೆಂಗೆ ನನಗೆ ತಂದ್ರೆ ಅಕ್ಷಿಕ್ ತಂದ ಹಂಗೆ ನಂಗೆ ತಂದ. ಲಾಸ್ಟ್ ಟೈಮ್ ನನಗೆ ತಂದಿರ್ಲಿಲ್ಲ, ನಿನಗೆ ತಂದಾಗ ಹಂಗಾದ್ರೆ ನಿನಗೂ ಇಲ್ಲ. ಆಯ್ತು, ಜಗಳ ಆಡ್ಬೇಡಿ, ಸುಮ್ನಿರ ಡಾರ್ಲಿಂಗ್ಸ್. ಇವ್ರಿಬ್ರಿಗೂ ನೆಕ್ಸ್ಟ್ ಟೈಮ್ ಕೊಡ್ಸೋಣ, ಓಕೆನಾ? ಅಕ್ಕ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ನಾನು ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ನಾನು ಅಡ್ಜಸ್ಟ್ ಮಾಡ್ಕೋಬೇಕು. ಒಂದ್ ನಿಮಿಷ ಇರ, ಇಲ್ಲಿ ಒಂದ್ ನಿಮಿಷ ನಿಲ್ಸ್ಕೊಳ್ಳಿ. ಇಬ್ರಿಗೂ ನೆಕ್ಸ್ಟ್ ಹಬ್ಬಕ್ಕೆ ಕೊಡಿಸ್ತೀನಿ, ಓಕೆನಾ? ನೀ ಕೊಡ್ಸಿದ್ರು ನಾನು ಅಪ್ಪನ ಹತ್ರನೇ ತಗೋಸ್ಕೊತೀನಿ. ಹಂಗಾರೆ ಅವಳು ಕೊಡ್ಸಲ್ಲ, ಚಿಟ್ಟೆ ಕೊಡಿಸ್ತೀನಿ. ಆಯ್ತು, ನಾನು ಇನ್ನೂ ಚೆನ್ನಾಗಿ ಕೊಡ್ಸ್ತೀನಿ ಅಂತ ಹೇಳಿಲ್ಲಲ್ಲ, ಅವಳು ಕೊಡ್ಸ್ತೀನಿ ಅಂದಲ್ಲ. ಆ ಥರ ಅನ್ಬೇಕಿತ್ತಾ? ಚೆನ್ನಾಗಿದೆ. ನಂಗೆ ಈ ಥರದ್ದು ಇಷ್ಟ ಆಗಿತ್ತು.
ಅವಳು ಮಾತ್ರ ಆಗಲ್ಲ ಗುರು. ಆಯ್ತು ಬಿಡಪ್ಪ, ಇವಾಗ ಡಾರ್ಲಿಂಗ್ಸ್ ಬನ್ನಿ ಹೋಗೋಣ, ಇಲ್ಲಾಂದ್ರೆ ಆಗಲ್ಲ. ಸೊ ಡಾರ್ಲಿಂಗ್ಸ್, ನಮ್ಮ ಇವಾಗ ಅರ್ಕೆರೆ ಮನೆಗೆ ಬಂದಿದ್ದೀವಿ. ಕತ್ಲೆ ಇದೆ, ಬಟ್ ಅಡ್ಜಸ್ಟ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬ್ರದರ್. ಕತ್ಲೆ ಇದೆ ಡಾರ್ಲಿಂಗ್ಸ್, ಲೈಟ್ ಹಾಕಿಲ್ಲ. ಮಮ್ಮಿ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಯ್ ಅತ್ಗೆ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅಯ್ಯೋ ಅಪ್ಪ, ವಿಶ್ ಮಾಡಿದ್ರು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಡ್ಯಾಡಿ. ಥ್ಯಾಂಕ್ ಯು. ನಿಂಗೆ ಇನ್ನೊಂದೇನೋ ತೋರಿಸ್ಲಾ ಬಾ, ಇಲ್ಲಿ ಲಕ್ಷ್ಮಿ ನೋಡು ಬಾ ಇಲ್ಲಿ. ಬಾ ಬನ್ನಿ ಬನ್ನಿ, ಫಸ್ಟ್ ಲಕ್ಷ್ಮಿ ನೋಡೋಣ. ಸಾಕಾಗಿದೆ ಅಲ್ಲ ಡಾರ್ಲಿಂಗ್ಸ್, ನಮ್ಮ ಅರ್ಕೆರೆ ಮನೆಯಲ್ಲಿ ಕೂಡ್ಸಿರುವ ಲಕ್ಷ್ಮಿ ನೋಡಿ, ಎಷ್ಟು ಸಕ್ಕದಾಗಿದೆ ಅಲ್ಲ. ಶ್ರೀಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖಿ ಸುಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲ್ಲಿ ಅಮ್ಮ. ಲೋಟಸ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಅದ್ಗೆ ಮಮ್ಮಿ ಸಕ್ಕತ್ತಾಗಿ ಕೂರಿಸಿದ್ದೀರ ಲಕ್ಷ್ಮಿನ. ಡಾರ್ಲಿಂಗ್ಸ್ ನೋಡಿ, ನಮ್ಮ ಮಮ್ಮಿ ಜಾನಿ ಸಕ್ಕತ್ತಾಗಿ ಕೂರಿಸಿದ್ದಾರೆ. ಸಕ್ಕತ್ತಾಗಿದೆ ಮಮ್ಮಿ, ಸೂಪರ್. ಅದಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದ್ರೆ ನೋಡಿ ಡಾರ್ಲಿಂಗ್ಸ್, ಇಲ್ಲಿ ಮಾಡಿರೋ ಆರ್ಟ್ ವರ್ಕ್ ಎಲ್ಲ ಅದಕ್ಕಿದೆ. ಸೂಪರ್ ಆಗಿದೆ. ಅದಕ್ಕೆ ಈ ಸಲ ಸಿಂಪಲ್ ಆಗಿ ಮಾಡಿದ್ದು. ಸಿಂಪಲ್ ಇದು. ಹೋದ್ಸಲ ಸ್ವಲ್ಪ ಚೆನ್ನಾಗಿ ಇನ್ನೂ ಅಲ್ಲೆಲ್ಲ ಅದೇ ಹೂಗಳೆಲ್ಲ ಇಟ್ಟು ಮಾಡಿದ್ವಿ ಆ ಕಡೆ ಎಲ್ಲ. ಡ್ಯಾಡಿ ಸಿಂಪಲ್ ಡ್ಯಾಡಿ ಇದು ಎಲ್ಲ ಇಟ್ಟು. ಡಾರ್ಲಿಂಗ್ಸ್ ಇದು ಸಿಂಪಲ್ ನೋಡಿ, ಜಾಗ ಎಲ್ಲಾದ್ರೂ ಇರ್ಬೇಕು ತಾನೆ, ಏನಾದ್ರೂ ಇಡಕ್ಕೆ. ಸಖತ್ತಾಗಿದೆ, ಸಖತ್ತಾಗಿ ಕಾಣಿಸ್ತದೆ. ಆಕ್ಚುಲಿ ಎಷ್ಟೊತ್ತಾಯ್ತು, ಎಷ್ಟೊತ್ತು ತಗೊಂಡ್ರಿ? ಬೆಳಗು ನಿದ್ದೆನೇ ಮಾಡಿಲ್ಲ. ಹೌದಾ? 4 ಗಂಟೆ ಬೆಳಗಿನ ಜಾವ 4:15. 4:15 ತನಕ ಮಾಡೋರ? ಏನ್ ಗೊತ್ತಾ, ಇದು ರೆಡಿ ಮಾಡಕ್ಕೆ ನಂಗೆ ಟೈಮ್ ಇದೆ ಇಲ್ಲ. ಆ ಸಣ್ಣ ಸಣ್ಣ ವಿಗ್ರಹಗಳಿದಾವಲ್ಲ ನೋಡಿಗ ಹುಡುಕಿಗ, ಅವಕ್ಕೆ ಅಭಿಷೇಕ ಮಾಡಿ ಕುಂಕುಮ ಇಟ್ಟು ಅದೇ ಜಾಸ್ತಿ ವರ್ಕ್ ಇರೋದು. ಡಾರ್ಲಿಂಗ್ಸ್, ಇವಾಗ ನಮ್ಮ ಅರ್ಕೆರೆ ಮನೆಯಲ್ಲಿ ಎಲ್ಲರೂ ಊಟ ಕೂತಿದೀವಿ. ಹೆಂಗ್ ಕೂತಿದೀವಿ ಅಂತ ನೋಡ್ತೀರಾ? ಸಿ ದಿಸ್ ನೋಡಿ, ಎಲ್ಲ ಹೆಂಗ್ ಕೂತಿದೀವಿ, ಒಟ್ಟಿಗೆ ಈ ತರ ಕೂತಿದೀವಿ. ನಮ್ಮದಕ್ಕೆ ಬಡಿಸ್ತಾ ಇದ್ದಾರೆ. ಏನದಕ್ಕೆ ಇದು? ನನ್ನ ಫೇವ್ರೆಟ್ ಕಾಳು ಪಲ್ಯ ಇದೆ. ದಿಸ್ ಇಸ್ ಮೈ ಫೇವ್ರೆಟ್. ಬನ್ನಿ ತಿನ್ನೋಣ. ಹಾಕ್ಸ್ಕೋತೀನಿ ಅದಕ್ಕೆ ಸಾಕು. ಇನ್ನು ಯಾರೋ ಮಿಸ್ಸಿಂಗ್? ಯಾರು? ಪಪ್ಪ ಮಿಸ್ಸಿಂಗು, ಅನಿಮಮ್ಮ ಅನ್ನೋದೇನು ಅಮ್ಮನಿ ಮಿಸ್ಸಿಂಗು. ಹೌದು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ನಗ್ತಾ ಒಬ್ಬೊಬ್ರನ್ನೊಬ್ರು ರೇಗಿಸ್ಕೊಂತ ತಿನ್ನೋದು ಹೆಂಗಿರುತ್ತೆ ಗೊತ್ತಾ? ನೋಡಿ ಹಿಂಗಿರುತ್ತೆ. ನೋಡಿ, ಅಣ್ಣ ಹಬ್ಬದ ದಿನ ಪಂಚೆ ಹಾಕೊಂಡಿಲ್ಲ, ನಾನು ಪ್ಯಾಂಟ್ ಹಾಕೊಂಡಿದ್ದೆ, ಭತ್ತ ಪಂಚೆ ಹಾಕೊಂಡ್ ಬಂದಿದ್ದೀನಿ. ಮನೇಲಿ ಇದ್ದಿದ್ದು ಭಯ್ಯ ನಮಗೋಸ್ಕರ ನಾವು ಬರಲಿ, ನಾವೆಲ್ಲ ಬರಲಿ ಅಂತ ಭಯ್ಯ ಊಟ ಮಾಡಿರಲಿಲ್ಲ. ಹೌದು, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ನೀನು ಯಾಕೋ ನಗ್ತಾ ಇದೆಯಾ ಅಲಿಶೋ? ಅವನು ನಗ್ತಾ ಇದ್ದಾನೆ. ನೋಡಿ ಡಾರ್ಲಿಂಗ್ಸ್, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಮಜಾ ಇರುತ್ತೆ ಅಂತ. ಬನ್ನಿ ಇವಾಗ ಅದಕ್ಕೆ ಒಬ್ಬಟ್ಟು ಮಾಡಿದ್ದಾರೆ, ಒಬ್ಬಟ್ಟನ್ನ ಟೇಸ್ಟ್ ಮಾಡೋಣ. ನಮ್ಮ ಸೈಡಲ್ಲಿ ಒಬ್ಬಟ್ಟೆ ಫೇಮಸ್. ಒಬ್ಬಟ್ಟು ಸೂಪರ್ ಆಗಿದೆ ಡಾರ್ಲಿಂಗ್. ಸಾಂಬಾರು ಸಖತ್ತಾಗಿತ್ತು ಅಂತ 2 ಸಲ ಹಾಕ್ಸ್ಕೊಂಡು ತಿನ್ಬಿಟ್ಟೆ, ಆಗ್ತಾ ಇಲ್ಲ ಅಪ್ಪ. ಅದಕ್ಕೆ ಬೇಡ, ಬಾಳೆಹಣ್ಣು ತಂದು ಕೊಡ್ದವ್ರು. ಅದಕ್ಕೆ ಈಗ ತಾನೇ ಹೇಳ್ತಾ ಇದ್ದೀನಿ, 2 ಸಲ ಹಾಕ್ಸ್ಕೊಂಡು ತಿನ್ಬಿಟ್ಟು ಆಗ್ತಾಯಿಲ್ಲ ಅಂತ ಬಾಳೆಹಣ್ಣು ತಂದು ಕೊಡ್ತಾವ್ರೆ. ಅದಕ್ಕೆ ಬೇಡ ಪ್ಲೀಸ್, ಆಗಲ್ಲ ಪ್ಲೀಸ್. ಲಡ್ಸಕ್ ಆಗ್ತಾಯಿಲ್ಲ ನಂಗೆ ಹೊಟ್ಟೆನೇ. ಎಲ್ಲ ಸರಿ ತಿನ್ಬಿಟ್ಟಾರೆ ಡಾರ್ಲಿಂಗ್. ಸಕ್ಕದಾಗಿತ್ತು ಸಾಂಬಾರು ಅಂತ. ಕ್ರೇಜಿ ಊಟ ಎಲ್ಲ 2 ಸಲ. ಫಾರ್ ದ ಫಸ್ಟ್ ಟೈಮ್ ನಾನು ಎಷ್ಟೋ ವರ್ಷಗಳಾದಮೇಲೆ 2 ಒಬ್ಬಟ್ಟು ತಿಂದಿದ್ದು. 3 ಸಲ ರೈಸು, 2 ಒಬ್ಬಟ್ಟು, ಕಾಳು, ಕೋಸಂಬರಿ, ಮತ್ತು ಇನ್ನೇನದು ಇನ್ನೊಂದು ಬೀನ್ಸ್ ಪಲ್ಯ, ಕಡಲೆಕಾಳು,
ಹೆಂಗಿತ್ತೆ ಊಟ? ಆಗ್ತಾ ಇಲ್ಲ. ಆಗ್ತಾ ಇಲ್ಲ ಅವಳ ಕೈಲಿ ನಡೆಯೋಕ್ಕೆ. ಕೂತಿರೋರು ಎದ್ದೇಳಕ್ ಆಗ್ತಾ ಇಲ್ಲ ನೋಡಿ. ಸಕ್ಕತ್ ಊಟ ಡಾರ್ಲಿಂಗ್, ಸಾಕಾಗಿತ್ತು ಊಟ. ಓಕೆ ಬಾಯ್. ಅಂತೂ ಇಂತೂ ಹೋಗಿ ಊಟ. ಹೆಂಗಿತ್ತು ಊಟ? ಯಾಕೆ? ಫಸ್ಟ್ ಟೈಮ್ ಸೀರೆ ಅಂತ ಕೊಡ್ಸಿದ್ಯಲ್ಲ, ಇದೆ ಫಸ್ಟ್ ಅಲ್ವಾ? ಸರಿ, ಫಸ್ಟ್ ಸ್ಯಾರಿ ಅದು ಚೆನ್ನಾಗಿದೆ. ಇಷ್ಟ ಆಯ್ತಾ? ಓಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಇಟ್ಸ್ ಓಕೆ. ಕೊಡಿಸ್ತಾರೆ ಹಿಂಗೆ ನೆಕ್ಸ್ಟ್. ಆಯ್ತು ತಗೋ, ಕೊಡಿಸ್ತಾರಣ್ಣ, ಅದಕ್ಕೇನು. ಓಕೆ ಬಾಯ್. ಓಕೆ ಬಾಯ್. ಬನ್ನಿ ಎಲ್ಲ ಮನೆಗೆ. ಆಯ್ತಾಯ್ತು. ಓಕೆ ಡಾರ್ಲಿಂಗ್ಸ್, ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬ ಮುಗಿತಾ ಬಂತು. ದಿಸ್ ಈಸ್ ದ ಫಸ್ಟ್ ಟೈಮ್ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿನ ಸೀರೆ ಉಡ್ಸಿ ಕೂರಿಸಿದ್ದು ಫಸ್ಟ್ ಟೈಮ್. ಅದಕ್ಕೆ ಆ ಎಕ್ಸೈಟ್ಮೆಂಟ್ ಇತ್ತು. 3 ಡೇಸಿಂದ ಫುಲ್ ಬ್ಯುಸಿ, ಹೆಂಗೆ ಮಾಡೋದು, ಏನು ಮಾಡೋದು, ಯಾವ ಥರ ಅಂತೆಲ್ಲ. ಆ್ಯಂಡ್ ಅಮ್ಮ ತುಂಬ ದಿನದಿಂದ ಹೇಳ್ತಾಯಿದ್ರು ಮುಖವಾಡ ಬೇಕು ಅಂತ. ಆ್ಯಂಡ್ ಅಮ್ಮನಿಗೆ ಮುಖವಾಡ ತಂದು ಕೊಟ್ಟಿದ್ದಕ್ಕೆ ನಮ್ಮಮ್ಮ ಫುಲ್ ಹ್ಯಾಪಿ ಅಂತ ನಾನು ತುಂಬ ಹ್ಯಾಪಿ. ಅದ್ರ ಜೊತೆಗೆ ನಮ್ಮ ಅಕ್ಕಂದಿರಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಸೀರೆ ತಂದು ಕೊಟ್ಟೆ ಅಂತ. ಆ್ಯಂಡ್ ಅವ್ರ ಮುಖದಲ್ಲ ಖುಷಿನ ನೋಡಿ ನನಗೂ ತುಂಬ ಖುಷಿ ಆಯಿತು. ಆ್ಯಂಡ್ ದಿಸ್ ಈಸ್ ವಾಟ್ ಮ್ಯಾಟರ್ಸ್ ಅನಿಸುತ್ತೆ. ಫ್ಯಾಮಿಲಿನ ಖುಷಿಯಾಗಿಡೋದು ಆ್ಯಂಡ್ ನಮ್ಮ ಸುತ್ತಮುತ್ತ ಇರೋರನ್ನ ಖುಷಿಯಾಗಿಡೋದು, ನಾವು ಖುಷಿಯಾಗಿರೋದು. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಡಾರ್ಲಿಂಗ್ಸ್ ಎಲ್ರಿಗೂ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈ ವರ್ಷ ಈಡೇರಲಿ. ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬರೋಷ್ಟರೊಳಗೆ ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಗಲಿ ಅಂತ ಕೇಳ್ಕೊತ ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಅಲ್ಲಿ ತನಕ ಟಟ್ಟಾ ಬಾಯ್, ಸಿ ಯು, ಲವ್ ಯು.